ಹೌದು. ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೇನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು ಹೌದು. ನಿನ್ನೆ ಬಂದವ್ರು ಇಬ್ಬರು ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು. ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೇನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು ಹೌದು. ನಿನ್ನೆ ಬಂದವ್ರು ಇಬ್ಬರು ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು. ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೇನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು ಹೌದು. ನಿನ್ನೆ ಬಂದವ್ರು ಇಬ್ಬರು ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು. ನಿನ್ನೆಯಿಂದ ಕಣ್ಣಿಗೆ ಗಾಯ ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ ಇಬ್ಬರು ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೇನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು ಹೌದು. ನಿನ್ನೆ ಬಂದವ್ರು ಇಬ್ಬರು ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ,
ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು, ನಿನ್ನೆಯಿಂದ ಕಣ್ಣಿಗೆ ಗಾಯ, ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು. ನಿನ್ನೆ ಬಂದವ್ರು 2 ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು, ನಿನ್ನೆಯಿಂದ ಕಣ್ಣಿಗೆ ಗಾಯ, ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು. ನಿನ್ನೆ ಬಂದವ್ರು 2 ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು, ನಿನ್ನೆಯಿಂದ ಕಣ್ಣಿಗೆ ಗಾಯ, ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು. ನಿನ್ನೆ ಬಂದವ್ರು 2 ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು. ಹೌದು, ನಿನ್ನೆಯಿಂದ ಕಣ್ಣಿಗೆ ಗಾಯ, ಪಟಾಕಿ ಸಿಡಿದಿಂದ ಕಣ್ಣು ಗಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿದ್ದರು. ಇವತ್ತಿನ ಬೆಳಗ್ಗೆ 9 ಗಂಟೆಯಿಂದ ಇವಾಗ ತನಕ 5 ಜನ ಪೇಷಂಟ್ಸ್ ಬಂದಿದ್ದಾರೆ. ನಿನ್ನೆ 2 ಪೇಷಂಟ್ಸ್ ಬಂದಿರೋರಲ್ಲಿ ಒಬ್ಬರು ಸುಮಾರಾಗಿ ಜಾಸ್ತಿ ದೃಷ್ಟಿಗೆ ಏನು ಹಾನಿ ಆಗಿರಲಿಲ್ಲ ಅದೃಷ್ಟವಶಾತ್ತು. ಇವತ್ತು 5 ಜನ ಬಂದಿದ್ದಾರೆ. ಅದರಲ್ಲಿ ಒಬ್ರಿಗೆ ಮಾತ್ರ ಸ್ವಲ್ಪ ತೀವ್ರತರವಾದ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಸ್ವಲ್ಪ ನರಕ್ಕೂ ಪೆಟ್ಟು ಬಿದ್ದಿರೋ ಸಂಭವ ಇದೆ. ಸೊ ಇವರಲ್ಲಿ ಜಾಸ್ತಿ ಜನ ಅವ್ರು ಹಚ್ತೀರ ಹಾಗೆ ನಡ್ಕೊಂಡು ಹೋಗ್ತಾ ಇರೋರಿಗೆ ಜಾಸ್ತಿ ನೋಡೋರಿಗೆ ಆಗಿದೆ. ಈ 7 ಜನದಲ್ಲಿ 5 ಜನ ಬರೀ ನೋಡ್ತಾ ಇರೋರೆ, ಇಬ್ಬರಷ್ಟೇ ಹಚ್ತಾ ಇರೋರು. ಹೌದು. ನಿನ್ನೆ ಬಂದವ್ರು 2 ಮಕ್ಕಳು, ಲೆಸ್ ದ್ಯಾನ್ 15 ಇಯರ್ಸ್ ಇದ್ದರು. ಇವತ್ತು ಒಬ್ಬರು 11 ವರ್ಷದ್ದು ಒಂದಿದೆ, ಮಗು ಒಂದಿದೆ. ಸೊ ಟ್ರೀಟ್ ಮಾಡ್ತಾಯಿದ್ದೀವಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೌದು, ಸುಮಾರಾಗಿ ಅದೇ ಒಬ್ಬರಿಗೆ
ಸ್ವಲ್ಪ ಕಣ್ಣಲ್ಲಿ ತೀವ್ರತರವಾಗಿ ಗಾಯ ಆಗಿದೆ. ಕಣ್ಣಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಆಮೇಲೆ ಕಣ್ಣಿನ ರೆಪ್ಪೆಗೂ ಸ್ವಲ್ಪ ಏಟಾಗಿದೆ, ರೆಪ್ಪೆ ಹರ್ಕೊಂಡು ಹೋಗಿರೋದು. ಈ ಥರ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬಿಜ್ಲಿ, ಆಟಮ್ ಬಾಂಬು ಇದರಿಂದನೇ ಆಗಿರೋದು.